ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ನಾವು ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ದಿನಾಲು 3 ಸಲ ಊಟ ಮಾಡ್ತೀವಲ್ಲ. ಊಟ ಮಾಡಿದಾಗ ನಾವೇನು ಮಾಡ್ತೀವಂದರೆ ಮೊಬೈಲು, ಟಿ ವಿನೋ, ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಮಾತಾಡೋದು, ಆ ಕಡೆ ಅಡ್ಡಾಡೋದು, ಈ ಕಡೆ ತಿರುಗಾಡೋದು, ಹೆಂಗೆ ಊಟ ಕಂಪ್ಲೀಟ್ ಮಾಡಿಬಿಡ್ತೀವಿ. ಬೆಳಗ್ಗೆ ನಾಷ್ಟ ಆದರೆ ಆಫೀಸಿಗೆ ಹೋಗ್ತಾ ಇರ್ತೀವಿ, ಅಥವಾ ಜಾಬಿಗೆ ಹೋಗೋರು, ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋದು, ಆ ಕಡೆ ಅಡ್ಡಾಡೋದು, ಈ ಕಡೆ ಅಡ್ಡಾಡೋದು, ತಿರುಗಿ ಹೆಂಗಾದ್ರೆ ನಾಷ್ಟ ಕಂಪ್ಲೀಟ್ ಮಾಡಿಬಿಡ್ತೀವಿ. ಮಧ್ಯಾಹ್ನ ಸ್ಕೂಲ್ಗಳಲ್ಲಿ ಆಫೀಸ್ಗಳಲ್ಲಿ ಊಟ ಆಗಿಬಿಡುತ್ತೆ. ಸಾಯಂಕಾಲ ಮನೆಗೆ ಬಂದ ಕೂಡಲೇ ಏನೋ ಆಫೀಸ್ ಟೆನ್ಷನ್ನು ಅಥವಾ ಮನೆಯಲ್ಲಿ ಎಲ್ಲ ಮಾತುಗಳು ಹಾಕ್ಕೊಂಡು ಊಟ ಮಾಡಿಬಿಡ್ತೀವಿ. ಇಷ್ಟೇ ಜೀವನ ಮುಗೀತು ಅಂದ್ಕೊಂಡ್ಬಿಡ್ತೀವಿ. ಅದು ಅಲ್ಲ ರೀ. ಬಟ್ ಇವೆಲ್ಲದರ ಜೊತೆಗೇನೆ ನಾವು ಊಟ ಯಾವ ಥರ ಮಾಡ್ತಾ ಇದ್ದೀವಿ, ಹೆಂಗೆ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ನಾವು ಎಷ್ಟು ಕಾನ್ಸಂಟ್ರೇಷನ್ ಮಾಡಿದ್ದೀವಿ. ಯಾಕಂದ್ರೆ ಇಷ್ಟು ದುಡಿತೀವಿ, ಆ ಊಟಕ್ಕೋಸ್ಕರ ಅಲ್ವಾ ನಾವು ದುಡಿಯೋದು. ಆ ಊಟನೇ ನಾವು ಚೆನ್ನಾಗಿ ಅಂದರೆ ಅದ್ರ ಮೇಲೆ ಏನು ತಿಂತಾ ಇದ್ದೀವಿ ಅಂತ ಹೇಳಿ, ಈ ಕೈ ಇದೆ ಅಲ್ಲ ರೀ, ಈ ಕೈಗೆ ಈ 5 ಬೆರಳುಗಳಿಗೆ 5 ಸೆನ್ಸ್ ಆರ್ಗನ್ ಇರುತ್ತೆ. ಅದು ಯಾವ ಥರ ನಾವು ಊಟ ಮಾಡಬೇಕು, ಅಥವಾ ಈ ಕೈಲಿಂದ ತಗೊಂಡು ಆ ತುತ್ತನ್ನು ನಾವು ತಿಂದರೆ ನಮ್ಮ ಬಾಡಿಗೆ ಎಷ್ಟು ಆರೋಗ್ಯಕರ ಅಂತ ಹೇಳಿ ಈ ಕೈಲಿಂದನೇ ನಾವು ಹೇಳ್ಕೋಬೋದು. ಅದರಲ್ಲಿ ನಮ್ಗೆ ರುಚಿ ಗೊತ್ತಾಗುತ್ತೆ. ಆಮೇಲೆ ಏನು ಸ್ಮೆಲ್ ಇದೆ, ಯಾವ ಥರ ಇದೆ, ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಕಡಿಮೆ ಆಗಿದೆ ಅಂಥೇಳಿ ನಾವು ನೋಡ್ಕೊಂತಾನು ತಿನ್ಬೋದ್ರಿ. ಬಟ್ ಎಲ್ಲದಕ್ಕಿಂತ ಮೊದಲು ನಾವು ಈ ಊಟ ಕೊಟ್ಟ ದೇವರಿಗೆ ನೆನೆಸ್ಬೇಕಾಗತ್ತೆ. ಇಷ್ಟು ಊಟ ಮಾಡ್ತಾ ಇದ್ದೀವಿ, ಇಷ್ಟು ದುಡಿತಾ ಇದ್ದೀವಿ ಅಂದರೂ ಈ ತುತ್ತು ಕೊಟ್ಟಿರೋದು ಆ ಭೂಮಾತೆನೇ ತಾನೇ, ಆ ಅನ್ನಪೂರ್ಣೇಶ್ವರಿ ತಾನೇ. ನಾವು ಈ ಮಂತ್ರ ಹೇಳೋ ಅಮ್ಮನಿಗೆ ನೆನೆಸ್ಕೊಂಡು ಊಟ ಮಾಡುವುದರಿಂದ ಇನ್ನೂ ರುಚಿಯಾಗಿರುತ್ತೆ ರೀ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಇಷ್ಟು ದೊಡ್ಡ ಮಂತ್ರ ಓದೋದು ಬೇಡ ಅಂದ್ರೂ ಕೂಡ ಅಮ್ಮ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಒಂದು ತುತ್ತನ್ನು ನಾವು ಕೈಗೆ ಹದ್ಕೊಂಡು ಊಟ ಮಾಡುವುದರಿಂದ ಕೂಡ ಅಮ್ಮ ತೃಪ್ತಳಾಗ್ತಾಳೆ. ಅಲ್ಲಾರ್ದೇನೆ ಇರಲಿ ಮಂತ್ರ ಓದೋಣ ಅನ್ನೋರು ಯಾರಾದರೂ ಇದ್ರೆ, ಅಥವಾ ಮಂತ್ರ ಓದಿದ್ರು ಕೂಡ ಈ ಮಂತ್ರ ಯಾವ ಥರ ಅಂದರೆ, ನಿತ್ಯಾನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತ ಕಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾನ್ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಅಂತ ಹೇಳಿ ಈ ಮಂತ್ರ ಓದ್ಕೊಂಡು ಊಟ ಮಾಡಿದ್ರು ಕೂಡ ಪರವಾಗಿಲ್ಲ ರೀ. ಅಂದರೆ ಒಂದಿನ ಆದರೆ ಈ ಮಂತ್ರದಿಂದ ಅಮ್ಮನ್ನೇ ನಾವು ನೆನಪು ಮಾಡಿಕೊಂಡ್ರೆ ಅಮ್ಮ ತೃಪ್ತಿ ಆಗ್ತಾಳೆ. ಅಮ್ಮ ತೃಪ್ತಿ ಆದರೆ ನಮ್ಮ ಹೊಟ್ಟೆ ತೃಪ್ತಿ ಆದಂಗೆ. ನಮ್ಮ ಜೀವನ ಪರ್ಯಂತ ಕೂಡ ಈ ಮಂತ್ರ ನಾವು ಓದ್ಕೊತಾ ಇದ್ರೆ ಯಾವಾಗಲೂ ಕೂಡ ನಮಗೆ ಊಟಕ್ಕೆ ಕೊರತೆ ಇರಲ್ಲ ರೀ. ಥ್ಯಾಂಕ್ ಯು ಸೋ ಮಚ್.